ನಿಮ್ಮ ಸಂಗಡ ಇದ್ದವರು ದೂರ ಸರಿದಾಗ ಚಿಂತಿಸಬೇಡಿ. ನಿಮ್ಮ ವಿಧಿ ಇಲ್ಲವೇ ಅದೃಷ್ಟ ಯಾರೋ ಒಬ್ಬರಿಗೆ ಕಟ್ಟು ಬಿದ್ದಿರುವುದಿಲ್ಲ. ದೂರ ಸರಿದವರನ್ನು ದೂಷಿಸಬೇಡಿ. ನಿಮ್ಮ ಕಥೆಯಲ್ಲಿ ಅವರ ಪಾತ್ರ ಮುಗಿಯಿತು ಎಂದಷ್ಟೇ ಭಾವಿಸಿಯೇ. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇವತ್ತು ನಾನು ಡೈಲಿ ಥರನೇ ಮಾರ್ನಿಂಗ್ ಎದ್ದ ತಕ್ಷಣನೇ ಬಿಸಿ ನೀರನ್ನ ಕುಡಿತೀನಿ. ಬಿಸಿ ನೀರನ್ನ ಕುಡಿಯೋದ್ರಿಂದ ಮಾರ್ನಿಂಗ್ ಟೈಮ್ ಕೋಲ್ಡ್ ಏನಿರುತ್ತೆ ಆ ಕೋಲ್ಡನ್ನು ಟ್ರೀಟ್ ಮಾಡೋದಕ್ಕೆ, ಮತ್ತು ಕೆಲವರಿಗೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಅದನ್ನು ಕೂಡ ಟ್ರೀಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಿಸಿನೀರನ್ನ ಕುಡಿಯೋದ್ರಿಂದ. ಮತ್ತು ನಮ್ಮ ಡೈಜೆಷನ್ಗೂ ಸಹ, ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಮ್ಮ ಬಾಡಿ ಹೋಲ್ ಡೇ ಹೈಡ್ರೇಟ್ ಆಗಿರೋದಕ್ಕೂ ಸಹ ಈ ಒಂದು ಬಿಸಿನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ವಾರ್ಮ್ ವಾಟರ್ನ ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ನಾನಿಲ್ಲಿ ಮಾರ್ನಿಂಗ್ ಡ್ರಿಂಕಿಗೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಬೀಟ್ರೂಟು, ಕ್ಯಾರೆಟು ಮತ್ತು ಆಮ್ಲನ ಬೆಳೆಸ್ಕೊಂಡು ಇಲ್ಲಿ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಬೀಟ್ರೂಟನ್ನು ವೀಕ್ಲಿ ಒನ್ಸ್ ಆದರೂ ನಾವು ಯೂಸ್ ಮಾಡಬೇಕು. ಯಾಕೆಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ನನ್ನು ಮತ್ತು ಸ್ಕಿನ್ ಸೆಲ್ಲನ್ನು ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನು ರಿಪೇರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಇದೊಂದು ಬೀಟ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ತುಂಬಾ ಒಳ್ಳೆಯದು ಇದು ಬೀಟ್ರೂಟು. ಮತ್ತು ನಾನಿಲ್ಲಿ ಕ್ಯಾರೆಟ್ನು ಬಳಸಿದ್ದೀನಿ. ಈ ಕ್ಯಾರೆಟು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಲಿವರ್ನು ಸಹ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನಮ್ಮ ಐ ಹೆಲ್ತಿಗಂತೂ ಈ ಒಂದು ಕ್ಯಾರೆಟ್ ತುಂಬಾ ಒಳ್ಳೆಯದು. ಇನ್ನು ಆಮ್ಲದ ಬೆನಿಫಿಟ್ಸ್ ನಿಮ್ಗೆ ಎಲ್ರಿಗೂ ಗೊತ್ತು, ನಾನು ಹೇಳಿದ್ದೀನಿ ಸುಮಾರು ಸಲ. ಇದನ್ನು ಆಮ್ಲ ನಾನು ಯೂಶ್ವಲ್ ಆಗಿ ಬಳಸ್ತೀನಿ. ಈ ರೀತಿಯಾಗಿ ನಾನೊಂದು ಡ್ರಿಂಕನ್ನು ಮಾಡಿಕೊಂಡು ಕುಡಿದು ಅದಾದಮೇಲೆ ಇವತ್ತಿನ ತಿಂಡಿಗೋಸ್ಕರ ನಾನು ಇಲ್ಲಿ ತರಕಾರಿನೆಲ್ಲ ಹೆಚ್ಕೋತಾ ಇದ್ದೀನಿ. ಇವತ್ತಿನ ತಿಂಡಿ ಬಂದು ನಾನಿವತ್ತು ವಾಂಗಿಭಾತ್ನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಗೊಜ್ಜು ಟೈಪ್ ಮಾಡ್ಕೊಳ್ದೆ, ಯಾವ ರೀತಿ ಅಂತ ಅಂದರೆ ಈ ಬಾತ್ಗಳೆಲ್ಲ ಮಾಡ್ಕೋತೀವಲ್ಲ ಟೊಮೆಟೊ ಬಾತು, ಆ ರೀತಿಯಾಗಿ ನಾನು ವಾಂಗಿಭಾತ್ನ ಮಾಡ್ಕೋತಾ ಇದ್ದೀನಿ ಇವತ್ತು. ಅದಕ್ಕೋಸ್ಕರ ನಾನಿಲ್ಲಿ ಉದ್ದು ಬದನೆಕಾಯಿ ಅಥವಾ ಏನು ಮೈಸೂರು ಬದನೆಕಾಯಿ ಅಂತ ಹೇಳ್ತಾರೆ ಅದನ್ನು ತೊಗೊಂಡು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಏನು ಬೇಕಾಗಲ್ಲ, ಯಾಕೆಂತಂದರೆ ಇದು ಬೇಗ ಸಾಫ್ಟ್ ಆಗಿಬಿಡತ್ತೆ ಇದು. ಹಾಗಾಗಿ ನೀವು ದಪ್ಪದಾಗಿ ಹಚ್ಕೊಳ್ಳೋ ಅಂತಹ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಇಲ್ಲಿ ಯಾವ ರೀತಿಯಾಗಿ ಹೆಚ್ಕೋತಿದ್ದೀನೋ ಅದೇ ರೀತಿಯೇ ಹಚ್ಕೊಳ್ಳಿ. ನಾನು ಬರೀ ಇಲ್ಲಿ ಬದನೆಕಾಯಿನೇ ಬೆಳೆಸ್ಕೊತಾ ಇಲ್ಲ, ಅದ್ರ ಜೊತೆಗೆ ನಾನು ಒಂದು ಕ್ಯಾಪ್ಸಿಕಮ್ನು ಸಹ ಬಳಸ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಬಳಸೋದ್ರಿಂದ. ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿನ ತೊಗೊಂಡು ಅದನ್ನು ಸಹ ಸಿಪ್ಪೆನ ಸುಲಿದು ಉದ್ದುದಕ್ಕೆ ಹೆಚ್ಕೋತಾ ಇದ್ದೀನಿ. ಇದನ್ನು ಸಹ ಉದ್ದುದಕ್ಕೆ ಹೆಚ್ಕೊಳ್ಳಿ, ಏಕೆಂದರೆ ಎಲ್ಲ ಕುಕ್ಕರ್ಗೆ ಹಾಕಿ ನಾವು ಒಂದು ಪಾಟ್ ರೈಸ್ ಥರ ಮಾಡೋದ್ರಿಂದ ಸಣ್ಣ ಸಣ್ಣ ಹೆಚ್ಚೋದೇನು ಬೇಕಾಗಿರಲ್ಲ. ಉದ್ದುದಕ್ಕೆ ಹೆಚ್ಕೊಳ್ಳಿ. ಈ ರೀತಿಯಾಗಿ ನಾನು ಯಾವ ರೀತಿ ಹೆಚ್ಕೊತಿದ್ದೀನಿ ಅದೇ ರೀತಿ ನೀವು ಕೂಡ ಹೆಚ್ಕೊಳ್ಳಿ ಈ ರೀತಿ. ಅದಾದಮೇಲೆ ನಾನಿಲ್ಲಿ 4 ಟೊಮೆಟೊನ ತೊಗೊಂಡಿದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣೆಲ್ಲ ಏನು ಬೆಳೆಸ್ತಿಲ್ಲ, ಹಾಗಾಗಿ ನಾನು ಬರೀ ಟೊಮೆಟೊನ ಯೂಸ್ ಮಾಡಿ ಮಾಡೋದ್ರಿಂದ 4 ಟೊಮೆಟೊನ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನು ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅಥವಾ 2 ಟೊಮೆಟೊನ ಸೇರಿಸ್ಕೊಳ್ಳಿ. ನನಗೆ ಸಾಕು ಅನ್ನಿಸ್ತು, 4 ಟೊಮೆಟೊ ಸಾಕಾಗುತ್ತೆ ನಮಗೆ ಇಲ್ಲಿ. ಹಾಗಾಗಿ ನಾನು 4 ಟೊಮೆಟೊನ ತೊಗೊಂಡು ಅದನ್ನು ಸಹ ಉದ್ದಕ್ಕೆ ಹೆಚ್ಕೊಂಡು ಅದಾದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎಲ್ಲ ಹೆಚ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಅದಾದಮೇಲೆ ನಾನಿಲ್ಲಿ 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು ಚೂರು ಕಸ್ತೂರಿ ಮೇಥಿ ಅಷ್ಟೇ ಹಾಕ್ಕೊಂಡಿರೋದು. ಅಷ್ಟನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿರ್ತಿರಲ್ಲ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಕೈ ಆಡ್ಕೊಳ್ಳಿ. ನೀಟಾಗಿ ಕೈ ಆಡ್ಕೋಬೇಕು ಎಣ್ಣೆಲಿ. ಈರುಳ್ಳಿ ಎಣ್ಣೆನಲ್ಲೇ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ರೀತಿಯಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಾದಮೇಲೆ ನೀವು ಹೆಚ್ಚಿಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಏನಿರುತ್ತೆ ಅದೆರಡು ಒಟ್ಟಿಗೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಯಾಕೆಂದರೆ ನಾವು ನೀರಿಗೆ ಹಾಕಿರ್ತೀವಲ್ಲ ಹೆಚ್ಚಾದ್ಮೇಲೆ, ಹಾಗಾಗಿ ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಅದು ಸ್ವಲ್ಪ ನೀವು ಕೈ ಆಡಿಸ್ಕೊಂಡ್ಮೇಲೆ ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿನೂ ಸೇರಿಸ್ಕೊಂಡಿದ್ದೀವಿ. ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ನೀವು ರಾತ್ರಿನೇ ಸ್ವಲ್ಪ ಒಣ ಬಟಾಣಿನ ನೆನೆ ಹಾಕಿ ಇಟ್ಕೊಳ್ಳಿ. ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಏನು ಟೊಮೆಟೊನ ಹೆಚ್ಕೊಂಡಿದ್ರಿ 4 ಅದನ್ನು ಸಹ ಸೇರಿಸ್ಕೊಳ್ಳಿ. ನಾನಿಲ್ಲಿ 4 ಟೊಮೆಟೊನ ಸೇರಿಸ್ಕೊಂಡು ನಾನು ಹೆಚ್ಕೊಂಡಿದ್ದನ್ನು ಈ ರೀತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಈ ಸಮಯದಲ್ಲಿ ಉಪ್ಪನ್ನ ಸೇರಿಸ್ಕೋಬಹುದು ನೀವು. ಏಕೆಂದರೆ ಈ ಟೈಮಲ್ಲಿ ನೀವು ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಟೈಮಲ್ಲಿ ಉಪ್ಪನ್ನ ನೀವು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೀವು ಸೇರಿಸ್ಕೊಂಡು ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಕೈ ಆಡ್ಕೊಳ್ಳಿ.
ಯಾವುದೇ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ನೀವು ಒಂದ್ಸಲ ಕೈ ಆಡ್ಕೋಬೇಕು. ಅದಾದ್ಮೇಲೆ ನಾನು ಇಲ್ಲಿ ವಾಂಗಿಬಾತ್ ಪೌಡರ್ನ ಬಳಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಅಂಗಡಿಯಿಂದ ತರುವಂಥ ಪ್ಯಾಕೆಟ್ ಪೌಡರ್ನ ಬಳಸ್ಕೊತಾ ಇಲ್ಲ, ಹೋಮ್ ಮೇಡು. ನನ್ನಮ್ಮ ಮಾಡ್ಕೊಡ್ತಾರೆ ಯಾವಾಗ್ಲೂ. ಹಾಗಾಗಿ ಊರಿಂದ ಬಂದಾಗೆಲ್ಲ ತಗೊಂಬಂದು ಕೊಡ್ತಾರೆ, ಅದನ್ನೇ ಬಳಸ್ಕೊತೀನಿ ನಾನಿಲ್ಲಿ. ಅದನ್ನು ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ ವಾಂಗಿಬಾತ್ ಪೌಡರ್ನ. ನೀವು ಶಾಪಲ್ಲಿ ಸಿಗುತ್ತಲ್ಲ ರೆಡಿಮೇಡು, ಅದನ್ನೇ ತೊಗೊಂಡು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಸ್ವಲ್ಪ ಪುದೀನ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ಸೇರಿಸ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಾನು ನನ್ನ ಹಸ್ಬೆಂಡಿಗೆ ಕಾಫಿ ಮತ್ತೆ ನಮ್ಮ ಅತ್ತೆಗೆ ಹಾಲನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಕುದಿ ಬರೋ ಅಷ್ಟರಲ್ಲಿ ನಮ್ಮ ವಾಂಗಿಬಾತ್ ಏನಿಟ್ಟಿದ್ವಿ ಅದು ಕುದಿ ಬರೋ ಅಷ್ಟರಲ್ಲಿ ಕಾಫಿ ಕೊಟ್ಬಿಡೋಣ ಅವ್ರಿಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕುದಿ ಬಂದ ಮೇಲೆ ನೀವು ಅಕ್ಕಿನ ತೊಳ್ಕೊಂಡು ಸೇರಿಸ್ಕೋಬೇಕು. ಆಗ ನಿಮಗೆ ಅನ್ನ ಸ್ವಲ್ಪ ಉದುದ್ರಾಗಿ ಆಗತ್ತೆ. ನೀವು ಕುದಿಯೋ ಟೈಮಲ್ಲಿ ಅಂದ್ರೆ ನೀರು ಕುದ್ದ ಮೇಲೆ ನೀವು ಅಕ್ಕಿ ಹಾಕೋದ್ರಿಂದ ಅಕ್ಕಿನ ಸೇರಿಸ್ಕೊಂಡು ಆದ್ಮೇಲೆ ಒಂದ್ಸಲ ನೀವು ಟೇಸ್ಟ್ನ ಚೆಕ್ ಮಾಡಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿ ಅದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಬರ್ಸಿದ್ರೆ ಸಾಕಾಗತ್ತೆ. ಅದಾದ್ಮೇಲೆ ನಾನಿಲ್ಲಿ ಇವತ್ತು ಬಾಳೆ ಹೂವಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದು ತುಂಬಾನೇ ಒಳ್ಳೇದು ಹೆಲ್ತಿಗೆ. ಹಾಗಾಗಿ ಇದನ್ನ ನಾವು ಮಂತ್ಲಿ ಒನ್ಸ್ ಆದ್ರೂ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿನ ಇಟ್ಟು, ಬಾಣಲಿಗೆ ಬಿಸಿ ಆದ್ಮೇಲೆ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ನಾವು ಒಂದು 3 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೆ, ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ. ಅದನ್ನ ಸೇರಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ 1 ಈರುಳ್ಳಿನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ. ಈ ರೀತಿಯಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು. ಬಾಳೆ ಹೂವಿನ ಪಲ್ಯ ಅಥವಾ ಬಾಳೆ ಹೂವನ್ನ ನಾವು ಸ್ಮೂದಿ ರೂಪದಲ್ಲಿ ಈ ರೀತಿ ತಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಿಗೆ ತುಂಬಾನೇ ಒಳ್ಳೇದು ಇದು. ಹಾಗಾಗಿ ಇದನ್ನ ನೀವು ತಗೋಬಹುದು ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ತಗೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಮತ್ತೆ ಯಾರಿಗೆಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅವರಿಗೂ ಸಹ ಇದು ತುಂಬಾನೇ ಒಳ್ಳೇದು, ತಗೋಬಹುದು. ನೋಡಿ, ಈ ಟೈಮಲ್ಲಿ ನಾನಿಲ್ಲಿ 2 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಯಾರು ಮೊಟ್ಟೆನ ಯೂಸ್ ಮಾಡಲ್ಲ ಅವರು ಹೆಸರು ಕಾಳನ್ನ ಬೇಯಿಸ್ಕೊಂಡು ಒಂದು ಸಣ್ಣ ಲೋಟದಲ್ಲಿ ಕಾಫಿ ಕಪ್ಪಲ್ಲಿ 1 ಲೋಟ ಹೆಸರು ಕಾಳನ್ನ ಬೇಯಿಸ್ಕೊಂಡು ಅದನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬಹುದು ಮೊಟ್ಟೆ ಬದಲು. ಅದು ಸಹ ಒಳ್ಳೇದು. ಯಾಕೆಂದ್ರೆ ಈ ಎಗ್ ಅಥವಾ ನಾವು ತಗೊಳ್ಳುವಂತ ಹೆಸರು ಕಾಳಲ್ಲಿ ಪ್ರೋಟೀನ್ ಇರೋದ್ರಿಂದ ಈ ಒಂದು ಬಾಳೆ ಹೂವಿನ ಹೆಲ್ತ್ ಬೆನಿಫಿಟ್ ಜೊತೆಗೆ ನಮ್ಮ ಬಾಡಿಗೆ ಪ್ರೋಟೀನು ಸಹ ಸಿಗುತ್ತೆ. ಹಾಗಾಗಿ ನೀವು 2ರಲ್ಲಿ ಯಾವ್ದಾದ್ರು 1 ಬಳಸ್ಕೊಳ್ಳಿ. ಎಗ್ ತಿನ್ನೋರು ಎಗ್ಗಿನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಟೈಮಲ್ಲಿ ಎಗ್ಗೆಲ್ಲ ಫ್ರೈ ಆದ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬಾಳೆ ಹೂವನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಆಮೇಲೆ ಈ ಬಾಳೆ ಹೂವು ಯಾರಿಗೆಲ್ಲ ಶುಗರ್ ಇರುತ್ತೆ ಅಲ್ಲ, ಆ ಶುಗರ್ ಇರೋರು ನೀವು ಆವಾಗ ಇದನ್ನ ತಿಂತಾ ಇದ್ರೆ ಈ ತರ ಪಲ್ಯ ರೀತಿನಲ್ಲಿ, ಸ್ಮೂದಿ ರೂಪದಲ್ಲಿ, ಜ್ಯೂಸ್ ರೂಪದಲ್ಲಿ ಇದನ್ನ ನೀವೇನ್ ಮಾಡ್ತಾ ಇದ್ರೆ ತಗೋತಾ ಇದ್ರೆ ಬಾಳೆ ಹೂವನ್ನ, ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಯಾರಿಗೆಲ್ಲ ಸ್ಕಿನ್ ಅಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಅಂತ ಇರುತ್ತಲ್ಲ ಅವರಿಗೂ ಸಹ ಇದು ತುಂಬಾನೇ ಒಳ್ಳೇದು. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಅವರಿಗೂ ಸಹ ತುಂಬಾನೇ ಅಂದ್ರೆ ತುಂಬಾನೇ ಒಳ್ಳೇದು. ಆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಫುಡ್ ಅಲ್ಲಿ ಅಥವಾ ನಿಮ್ಮ ಡಯಟ್ ಅಲ್ಲಿ ಈ ಒಂದು ಬಾಳೆ ಹೂವನ್ನ ಇನ್ಕ್ಲೂಡ್ ಮಾಡೋದು ತುಂಬಾನೇ ಒಳ್ಳೇದು. ಕೆಲವರು ಕಿಡ್ನಿ ಸ್ಟೋನ್ಸಿಗೆಲ್ಲ ತುಂಬಾ ಒಳ್ಳೇದು ಅಂತಾನೂ ಸಹ ಹೇಳ್ತಾರೆ ಈ ಬಾಳೆ ಹೂವನ್ನ. ಹಾಗಾಗಿ ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ನಾವು ಈ ಬಾಳೆ ಹೂವನ್ನ ಬಳಸ್ತೀವಿ. ನೋಡಿ, ಈ ಟೈಮಲ್ಲಿ ನೀವು ಬಾಳೆ ಹೂವು ಸ್ವಲ್ಪ ಎಲ್ಲ ಬೆಂದಾದ್ಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀವು ಸ್ಮೂದಿ ಆಗೂ ಸಹ ಮಾಡ್ಕೋಬಹುದು. ನಾನು ಅದನ್ನು ಸಹ ಒಂದ್ಸಲ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಮೂದಿ ತರ ಮಾಡ್ಕೊಳ್ಳೋದು ಈ ಬಾಳೆ ಹೂವನ್ನ ಅಂತ ಹೇಳಿ. ಆ ರೀತಿನೂ ಸಹ ತಗೋಬಹುದು. ಯಾರಿಗೆಲ್ಲ ನೀವು ಪಲ್ಯನ ಇಷ್ಟಪಡಲ್ಲ ಅವರು. ಪಲ್ಯ ಇದೇನು ಕಹಿ ಇರಲ್ಲ ಬಾಳೆ ಹೂವಿಂದು, ನಿಜ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ. ಯಾಕೆಂದ್ರೆ ನಾವು ಎಗ್ ಅಥವಾ ಹೆಸರು ಕಾಳನ್ನ ಆ್ಯಡ್ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಕೂಡ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು, ಹೇಗಿತ್ತು ಟೇಸ್ಟು, ಅದರಿಂದ ನಿಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ, ಮರಿಬೇಡಿ. ಅದಾದಮೇಲೆ ಸ್ವಲ್ಪ ಬೇಯೋದಕ್ಕೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಧನಿಯಾ ಪೌಡರ್ನ ಕಂಪಲ್ಸರಿಯಾಗಿ ಸೇರಿಸ್ಕೋಬೇಕು, ಆಗಷ್ಟೇ ಇದು ರುಚಿ ಕೊಡೋದು. ಇಲ್ಲ ಅಂದ್ರೆ ಒಬ್ಬೊಬ್ರು ಅನ್ಸ್ಬಿಡುತ್ತೆ, 1 ಟೈಮ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸಲ ತಿನ್ಬೇಕು ಒಂದ್ಸಲಕ್ಕೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಿ ನೀವು ತಿನ್ನೋದನ್ನ ನಿಲ್ಲಿಸ್ಬಿಡ್ತೀರಾ. ಹಾಗಾಗಿ ನೀವು ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಟೇಸ್ಟ್ ಕೊಡುತ್ತೆ ಅಷ್ಟೇ. ಪಲ್ಯ ಎಲ್ಲ ಆದಮೇಲೆ ನಾನಿಲ್ಲಿ
ಅಷ್ಟರಲ್ಲಿ ರೆಡಿ ಕೂಡ ಆಗಿ ಬಂದೆ. ಸ್ಕೂಲಿಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ನನಗೆ. ಆಲ್ಮೋಸ್ಟ್ ಈ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸ್ಕೂಲಿಗೂ ಸಹ ಲೇಟಾಗಿ ಹೋಗುವಂಥ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಏನೇ ಮಾಡೋಣ, ಎಷ್ಟೇ ಬೇಗ ಎದ್ದು ರೆಡಿ ಆಗೋಣ ಅಂದ್ರೂ ಸಹ ಆಗೋದೇ ಇಲ್ಲ. ಮಾರ್ನಿಂಗ್ ಬೇರೆ ತುಂಬ ಚಳಿ ಇರೋದ್ರಿಂದ ಇದರೊಳಗೆ ತುಂಬ ಕಷ್ಟ ಆಗ್ತಾ ಇದೆ. ನಾನಿಲ್ಲಿ ನನ್ನ ಬಾಕ್ಸಿಗೆ ಏನು ರೆಡಿ ಮಾಡ್ಕೋಬೇಕು, ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ನಮ್ಮ ಒಂದು ವಾಂಗಿಬಾತು ಸಹ ರೆಡಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಯಾರೆಲ್ಲ ತುಂಬ ಮಸಾಲೆ ಇಷ್ಟಪಡಲ್ಲ, ಮೈಲ್ಡಾಗಿ ಯಾರು ಇಷ್ಟಪಡ್ತೀರಿ ಅವರಿಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಮೊಸರು ಬಜ್ಜಿ ಅಥವಾ ಈ ಚಟ್ನಿ, ಯಾವುದಾದ್ರೂ ಕಾಯಿ ಚಟ್ನಿ ಅಥವಾ ಕಡಲೆ ಚಟ್ನಿ ಒಟ್ಟಿಗೆ ನೀವು ಇದನ್ನು ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಇದನ್ನು ಕಡಲೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಸ್ಕೂಲ್ ಮುಗಿಸ್ಕೊಂಬಂದಾದಮೇಲೆ ನಾನಿಲ್ಲಿ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಆನ್ಯುವಲ್ ಡೇಗೆ ಅವನನ್ನು ರೆಡಿ ಮಾಡಬೇಕಾಗಿತ್ತು. ಸ್ಕೂಲ್ ಕಡೆಯಿಂದ ಅವನಿಗೆ ಕ್ಲೋತನ್ನು ಕೊಟ್ಟಿದ್ರು, ಒಂದು ಡ್ಯಾನ್ಸಿಗೆ ಸೂಟ್ ಆಗೋ ಥರದ್ದು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋಗೋಣ, ಯಾಕೆಂದರೆ 5:30ಗೆ ಬರೋದಕ್ಕೆ ಹೇಳಿದರು. ನಾನು ಸ್ಕೂಲ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಒಂದು 5 o'clock ಆಗಿಬಿಡುತ್ತೆ. ಅಲ್ಲಿಂದ ಬಂದು ನಾನು ಫ್ರೆಶ್ ಅಪ್ ಆಗಿ ಇವನನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಬೇಗ ಬೇಗ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ. ಇನ್ನೂ ಅವರಪ್ಪ ಬಂದಿರಲಿಲ್ಲ. ಅವರಪ್ಪ ಬಂದಾದಮೇಲೆ ಅವ್ರು ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಹಾಗಾಗಿ ಈ ಫಂಕ್ಷನ್ ನಡೆಯೋ ಪ್ಲೇಸಿಗೆ ನಾವು 5:30 ಅಷ್ಟೊತ್ತಿಗೆ ರೀಚ್ ಆಗಬೇಕು. ಏಕೆಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಎಲ್ಲ ಇದೆ. ನನ್ನ ಮಗನೂ ಕೂಡ ಯಾವುದೋ ಒಂದು ಗೇಮಲ್ಲಿ ಪ್ರೈಸನ್ನು ವಿನ್ ಆಗಿದ್ದ, ಹಾಗಾಗಿ ಬೇಗನೆ ಹೋಗಬೇಕು ಅಂತ ಹೇಳಿ ರೆಡಿ ಮಾಡ್ತಿದ್ದೆ. ಅವನಿಗೆ ಈ ಥರ ಕ್ಲೋತ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಅಲ್ಲ, ಏಕೆಂದರೆ ಅವನಿಗೆ ಒಂದು ಟೀ ಶರ್ಟ್, ಜೀನ್ಸ್ ಅಥವಾ ನೈಟ್ ಪ್ಯಾಂಟ್ ಒಂಥರ ಸಾಫ್ಟಾಗಿರೋ ಮಟೀರಿಯಲ್ಸ್ ಆದರೆ ಇಷ್ಟಪಡ್ತಾನೆ. ಈ ಧೋತಿ, ಶೇರ್ವಾನಿ ಇದನ್ನಂತೂ ಇಷ್ಟನೇ ಪಡಲ್ಲ. ನಾನಂತೂ ನನಗಿಷ್ಟ, ಚೆನ್ನಾಗಿ ಕಾಣಿಸ್ತಾನೆ ಅಂತ ಸುಮಾರು ತೊಗೊಂಡು ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೀಗೆ ಅನ್ಕೋತೀನಿ. ಹೆಣ್ಮಕ್ಳಾದರೆ ಫ್ರಾಕ್ಸು ಮತ್ತು ವೆರೈಟೀಸ್ ಆಫ್ ಡ್ರೆಸ್ಸಸ್ ಇಷ್ಟಪಡಲ್ಲ, ಸಿಂಪಲ್ ಆಗಿರೋದೇ ಇಷ್ಟಪಡ್ತಾರೆ. ಅದರಲ್ಲಿ ನನ್ನ ಮಗನೂ ಕೂಡ ಒಬ್ಬ. ಎಲ್ಲ ಮಕ್ಕಳ ಥರ ಅವನು ಕೂಡ ಇಷ್ಟಪಡಲ್ಲ. ಸೊ ತುಂಬ ಸಿಂಪಲ್ಲಾಗಿ, ಸಾಫ್ಟಾಗಿ, ಕಂಫರ್ಟಬಲ್ ಆಗಿದ್ದು ಅಷ್ಟೇ ಇಷ್ಟಪಡೋದು. ಸ್ವಲ್ಪ ಉದ್ದ ಅಂದ್ರೂ ಇಷ್ಟಪಡಲ್ಲ. ನೋಡಿ, ಅದು ಸ್ವಲ್ಪ ಶರ್ಟ್ ಸ್ವಲ್ಪ ದೊಗ್ಲ ಇದೆ, ಉದ್ದ ಇದೆ, ಹಾಗಾಗಿ ಅವ್ನು ಇಷ್ಟನೇ ಪಡ್ತಿರ್ಲಿಲ್ಲ. ಅದಾದಮೇಲೆ ಶಲ್ಯ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಕೂಲಲ್ಲಿ ಇವನ ಕಡೆಯಿಂದ ಒಂದು 3 ಪ್ರೋಗ್ರಾಮ್ಸ್ನ ಕೊಡ್ತಿದ್ದಾರೆ. ಅದು ಪ್ರೀ ಸ್ಕೂಲ್ ಆಗಿರೋದ್ರಿಂದ pre-KG, LKG, UKG ತುಂಬ ಪ್ರೋಗ್ರಾಮ್ಸು ಒಂದೇ ಮಕ್ಕಳು ಕೊಡ್ತಾರೆ. ಹಾಗಾಗಿ ಇವನು ಒಂದು 3 ಪ್ರೋಗ್ರಾಮ್ಸ್ ಕೊಡ್ತಿದ್ದಾನೆ. 2 ಡ್ಯಾನ್ಸು, 1 ಮೈಮ್ ಏನೋ ಇದೆ. ಅದ್ರ ಜೊತೆಗೆ ಅಪ್ಪಂದ್ರಿಗೂ ಕೂಡ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡುವಂಥ ಒಂದು ಅಪರ್ಚುನಿಟಿ ಇದೆ, ಮತ್ತು ಅಮ್ಮಂದ್ರಿಗೆ ಮಕ್ಕಳ ಜೊತೆ ಮಾಡುವಂಥ ಅಪರ್ಚುನಿಟಿ ಇದೆ. ಮತ್ತು ಅವತ್ತು ಪೇರೆಂಟ್ಸ್ಗೆ ಏನೆಲ್ಲ ಗೇಮ್ಸನ್ನು ಆಡಿಸಿದ್ರು, ಅದ್ರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಎಲ್ಲ ಕೂಡ ಇದೆ ಇವತ್ತು. ನಮಗೂ ಕೂಡ ಹೇಳಿದರು ಮಗನ ಜೊತೆ ಡ್ಯಾನ್ಸ್ ಮಾಡಿ ಅಂತ ಹೇಳಿ. ನಾವಿಬ್ಬರು ವರ್ಕಿಂಗ್ ಆಗೋದ್ರಿಂದ ನಮಗೆ ಪ್ರಾಕ್ಟೀಸಿಗೆಲ್ಲ ಹೋಗೋದಕ್ಕೆಲ್ಲ ಆಗ್ತಿರ್ಲಿಲ್ಲ, ಹಾಗಾಗಿ ಬೇಡ ಅಂತ ಹೇಳಿದ್ವಿ. ನೋಡಿ, ಈಗ ಅವನ್ನೆಲ್ಲ ರೆಡಿ ಮಾಡಿ ಕೂರಿಸಿದ್ದೀವಿ. ಬಟ್ ಅವನಿಗೆ ಬಟ್ಟೆ ಕಂಫರ್ಟ್ ಇಲ್ಲ, ಹಾಗಾಗಿ ಮುಖ ಫುಲ್ಲು ಚಿಕ್ಕದು ಮಾಡ್ಕೊಬಿಟ್ಟಿದ್ದಾನೆ, ಸಪ್ಪು ಕೂತಿದ್ದಾನೆ. ಎಷ್ಟೇ ಚೇರಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವ್ನು ಚೇರಪ್ ಆಗ್ತಾ ಇಲ್ಲ. ನನಗಿದು ಕಂಫರ್ಟ್ ಇಲ್ಲ ಅಂತ ಹೇಳಿ ತುಂಬ ಸಪ್ಪು ಕೂತ್ಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಷ್ಟೇ. ಒಂದು ಪ್ರೋಗ್ರಾಮ್ ನಡೆಯೋ ಪ್ಲೇಸಿಗೆ ಹೋದರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇಮ್ ಕಾಸ್ಟ್ಯೂಮ್ ಹಾಕೊಂಬಂದಿರ್ತಾರಲ್ಲ, ಅದನ್ನು ನೋಡಿ ಸರಿ ಹೋಗ್ಬಿಡ್ತಾನೆ, ಮೂಡ್ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾವು ಇವನ್ನ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಅಷ್ಟರಲ್ಲಿ ಅವ್ರ ಅಪ್ಪ ಬಂದರು, ನಾವು ಹೊರಟ್ವಿ. ಈಗ ಟೈಮ್ ಆಗಿತ್ತಲ್ಲ, ಹಾಗಾಗಿ ಅವನನ್ನು ಕರ್ಕೊಂಡು ಹೊರಟ್ವಿ. ಈಗ ಸ್ವಲ್ಪ ಸ್ಮೈಲ್ ಬಂದಿದೆ. ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಕೂಡ ನಡೀತಾ ಇತ್ತು. ಯಾವುದ್ರಲ್ಲೂ ಇವನು ಪ್ರೈಸ್ ಗೆದ್ದಿದ್ದ. ಅದನ್ನು ತೊಗೊಂಡು ಇನ್ನೇನು ಅವ್ನ ಡ್ಯಾನ್ಸು ಕೂಡ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲಿ
ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಪೇರೆಂಟ್ಸಿಗೆಲ್ಲ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡಿದ್ರಲ್ಲ, ಅದರಲ್ಲಿ ವಿನ್ ಆಗಿರೋರಿಗೆ ಪ್ರೈಸಸ್ನ ಕೊಡ್ತಾ ಇದ್ರು. ಅವತ್ತು ನಾನು ಹೇಳಿದ್ನಲ್ಲ ಕಪ್ ಗೆದ್ದಿದ್ದು ಯಾರು ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿದ್ದೆ ನೋಡಿ ನನ್ನ ಬ್ಲಾಗಲ್ಲಿ. ಇದೇ ಪೇರೆಂಟ್ಸೇ ಕಪ್ ಗೆದ್ದಿದ್ದು, ನಾವಲ್ಲ. ನಾವಂತೂ ಕಪ್ ಗೆಲ್ಲೋದಕ್ಕೆ ಆಗಿಲ್ಲ. ಸೊ ಇವರೇ ಗೆದ್ದಿದ್ದು. ಅದಾದಮೇಲೆ ನನಗೆ ಈ ಪ್ರೋಗ್ರಾಮಲ್ಲಿ ತುಂಬ ಇಷ್ಟ ಆಗಿದ್ದ ಡ್ಯಾನ್ಸು ಅಂತಂದರೆ ಅಪ್ಪ ಮತ್ತು ಮಗಳು ಡ್ಯಾನ್ಸ್ ಇತ್ತಲ್ಲ, ಅದಂತೂ ತುಂಬಾ ಖುಷಿ ಕೊಡ್ತು. ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಅಂತ ನನಗೆ ಆಗ ಫೀಲ್ ಆಯಿತು. ಎಲ್ರಿಗೂ ಹೇಗೆ ಅನ್ನಿಸ್ತು ಇವತ್ತಿನ ಪ್ರೋಗ್ರಾಮು ಮತ್ತು ನನ್ನ ಮಾರ್ನಿಂಗ್ ವ್ಲಾಗ್ ಎಲ್ಲ? ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ. ಬಾಯ್.